ಅದ್ಭುತವಾದ ಹಾ, ಹೇಳಿ ಒಂದು ಅನಂತ ಕೃಷ್ಣ ಮೋಹನ್. ತ್ರೀ ಬಹಳ ಡೇಸ್ ಕ್ಯಾಂಪ್ ಅದ್ಭುತವಾದ ಹೇಗಿರುತ್ತೆ? ಹಾ. ಬಹಳ ಅದ್ಭುತವಾದ ಒಂದು ಎನ್ವೈರನ್ಮೆಂಟ್ ನಲ್ಲಿ ನಾವು ಅಲ್ಲಿ ಒಂದೊಂದು ಕ್ಷಣನೂ ಒಂದೊಂದು ಮಿನಿಟು ನಾವು ಅಲ್ಲಿ ಕಳೆದಿರೋದೇ ಗೊತ್ತಾಗಲ್ಲ ಸರ್. ಅಷ್ಟು ಬ್ಯೂಟಿಫುಲ್ ಆಗಿರುತ್ತೆ ಆ ಎನ್ವೈರನ್ಮೆಂಟ್. ನೀವು ತಗೊಳ್ಳೋ ಕ್ಲಾಸು, ಆ ನಾವು ಟೈಮ್ ಯಾವಾಗ ಎದ್ದೀವಿ ಯಾವಾಗ ಮಲಗಿದೀವಿ ಅಂತಾನೂ ಗೊತ್ತಾಗಲ್ಲ. ಅಷ್ಟು ಚೆನ್ನಾಗಿರುತ್ತೆ ಸರ್. ನಮ್ಮ ಲೈಫಲ್ಲಿ ಆ ದಿನ ದಿನ ಜೀವನದ ಜೊತೆಗೆ ಆ 3 ದಿನ ಕಳೆದಿರೋದು ಏನಿರುತ್ತಲ್ಲ ಸಾರ್ಥಕತೆ ಜೀವನ ಅಂತ ಹೇಳ್ಬೋದು. ವೆರಿ ಗುಡ್. ಎಲ್ಲ ಸರಳವಾಗಿ ಹೇಳ್ಬಿಟ್ರಿ. ಒಂದು ಸ್ವಲ್ಪ ಬಿಡಿಸಿ ಹೇಳಿ. ಟ್ರೈನಿಂಗು, ನಮ್ಮ ಟ್ರೈನಿಂಗ್ ಹೆಂಗಿರುತ್ತೆ, ಅದು ನಾವು ಥಿಯರಿಗಿನ್ನ ಪ್ರಾಕ್ಟಿಕಲ್ಸ್ ಜಾಸ್ತಿ ಅಂತ ಹೇಳ್ರಿ ಸ್ವಲ್ಪ. ನೀವು ಬೆಳಿಗ್ಗೆ ಎದ್ದಾಗಿಂದನೂ ಸ್ಟಾರ್ಟ್ ಮಾಡ್ತೀರಿ ಸರ್. ನೀವು ವಾಕಿಂಗ್ ಕರ್ಕೊಂಡು ಹೋದಾಗೂ ಅಲ್ಲೇನೆ ನಮ್ಗೆ ಜ್ಞಾನಬೋಧ ಹೇಳ್ತೀರಾ. ಅಲ್ಲಿ ಅಲ್ಲಿಂದ ನಾವು ನಿಮ್ ಜೊತೆ ನಾವು ಜರ್ನಿ ಮಾಡ್ತಾ ಹೋಗ್ತಾ ಇರ್ಬೇಕಾದ್ರೆ ಅಲ್ಲಿ ನಮ್ಗೆ ಆ ಪ್ರಕೃತಿಯ ಇದ್ರ ಒಡನಾಟದಲ್ಲಿ ಹ್ಮ್. ನಾವು ಇನ್ವಾಲ್ವ್ ಆಗ್ಬಿಟ್ಟಿರ್ತೀವಿ. ನಮ್ಗೆ ಏನು ಗೊತ್ತಾಗೋದಿಲ್ಲ ಅಲ್ಲಿ ಹೆಂಗ್ ನಡೆದೋಯ್ತು, ಹೆಂಗ್ ವಾಕಿಂಗ್ ಆಯ್ತು, ಹೆಂಗ ನಾವು ನಮ್ಮಲ್ಲಿ ನಾವು ಅಪ್ಡೇಟಿವ್ ಆದ್ವಿ. ಮತ್ತೆ ಯಾವ್ದೋ ಒಂದು ವಿಷಯ ಕೊಡ್ತೀರಿ, ಅದ್ರ ಬಗ್ಗೆ ಮಾತಾಡಕ್ ಇದ್ದಕ್ಕಿದ್ದಂಗೆ ಹೇಳ್ತೀರಿ. ಹ್ಮ್. ಆ ಆ ಥಾಟ್ ಜನರೇಟ್ ನಮ್ಗೆ ಗೊತ್ತಿರೋದಲ್ಲ, ಯೋಚನೆ ಸ್ಟಾರ್ಟ್ ಮಾಡಿ ಮಾತಾಡ್ತೀವಿ. ಅದನ್ನೆಲ್ಲ ನೀವು ಯಾವುದೋ ಒಂದು ಪ್ಲಾನಿಂಗ್ ಇರಲ್ಲ ಸರ್. ನಿಮ್ಗೆ ಇಂಥದ್ದೇ ಒಂದು ಇದಿರ್ತೈತಲ್ಲ, ಇಂಥವ್ ಹೇಳ್ತೀವಿ ಅಂತ ಫಸ್ಟಿಗೆ ಪೀಠಿಗೆ ಏನೋ ಇರ್ತೈತಲ್ಲ, ನಿಮ್ಮ ಹತ್ರ ಅದ್ ಏನಿರಲ್ಲ. ಆನ್ ದಿ ಸ್ಪಾಟ್ ಅಲ್ಲಿ ಏನ್ ನಿಮ್ಗೆ ತೋರಿಸ್ತೈತೋ ಅದನ್ನ ನೀವು ತಕ್ಕಂತೆ ಹೇಳ್ತೀರಾ. ಅದನ್ನ ನಮ್ಮಲ್ಲಿ ನಮ್ಗೆ ಅಪ್ಡೇಟ್ ಆಗೋಗ್ತೈತಿ. ಅದು ಒಂದು ನಿಮ್ಮ ಹತ್ರ ನಾನು ಕಂಡಿರೋ ಒಂದು ಇದು sir. ಓಕೆ. ಆ ಯಾಕಂದ್ರೆ ಜಾಗ ಎಲ್ಲ ಜಾಗ ಹೇಗಿದೆ ಆ ಜಾಗ? ಯಾವ ಬೆಂಗಳೂರಿನಲ್ಲಿ ಯಾರು ಅಲ್ಲಿ ಇರೋರು ಕೂಡ ನೋಡಿರಲ್ಲ ಸರ್. ಬೆಂಗಳೂರಿಂದ ದೂರದಲ್ಲಿರೋದು ಬಹಳ ಆ ಅವರು ಒಬ್ರು ನಿರ್ಮಾಣ ಮಾಡಿರೋದು ಒಂದು ಇಂಥ ಒಂದು ಸಾರ್ಥಕತೆ ಮಾಡ್ಕೊಳ್ರಿ ಅಂತಾನೆ. ಅಲ್ಲಿ ಧ್ಯಾನ ಮಾಡೋದಕ್ಕನಾಗ್ಲಿ ಎಲ್ಲ ಆಕ್ಟಿವಿಟೀಸ್ಗೂ ಅಂದ್ರೆ ಒಂದು ಒಳ್ಳೆ ಆಧ್ಯಾತ್ಮಿಕವಾದಂತ ಸಿಚುವೇಶನ್ ನಿರ್ಮಾಣ ಆಗಿದೆ ಸರ್ ಅಲ್ಲಿ. ಬಹಳ ಚೆನ್ನಾಗಿದೆ ಸರ್. ಒಟ್ಟಾರೆ ಪರಿಸರ. ಪರಿಸರ ಸರ್ ಬಹಳ ಬ್ಯೂಟಿಫುಲ್ ಆಗಿದೆ ಸರ್. ಆ ಗಾರ್ಡನ್ ಆಗಿರ್ಬೋದು, ಅಲ್ಲಿ ಒಂದೊಂದು ಕಲರ್ಸ್ ಆಗಿರ್ಬೋದು, ಅಲ್ಲಿ ನೋಡುವಂತ ಊಟದ್ದು ಆಗಲಿ ನಿಮ್ಗೆ ಎಷ್ಟು ಚೆನ್ನಾಗಿ ಅಂದ್ರೆ ಎಲ್ಲವನ್ನೂ ಅವರು ಯಾವ ರೀತಿ ನಾವು ಉಣಿಸ್ಬೇಕು, ಆಹಾರನು ಯಾವ ರೀತಿ ಕೊಡಬೇಕು, ಯಾವ ವಾತಾವರಣದಲ್ಲಿ ಬೆಳಿಬೇಕು ಅನ್ನೋದನ್ನ ನಾನು ಹೇಳ್ತಾ ಇದ್ದೀನಿ. ನಮ್ಮ ಜೀವನದಲ್ಲಿ ಇಷ್ಟು ದಿನ ನಾವು ಏನ್ ಮಾಡಿದ್ವು, ಆ 3 ದಿನ ನಮ್ಮ ಜೀವನದ ಒಂದು ಸಾರ್ಥಕತೆ ಸಿಗ್ತತೆ ಅಂತ ಹೇಳಿದ್ವಿ ಇದಕ್ಕೆ ಸರ್. ಎಸ್, ಅನಂತ ಕೃಷ್ಣ ಮೋಹನ್ 2 ಸಾರಿ ಬಂದಿದ್ದಾರೆ. 2 ವರ್ಷ ಬಂದಾರೆ. ಮೂರನೇ ವರ್ಷ ಬಂದರೆ ಇನ್ನೂ ಸ್ವಲ್ಪ ಚೇಂಜ್ ಆಗಿಬಿಡ್ತಾರೆ. ಆ, ಏನು ಮುಂದೆ 3ನೇ ಸರಿನೂ ಬರಬೇಕು ಅನ್ನಿಸ್ತಾ ಇದೆಯಾ? ನಾನ್ ನಿಮ್ಮ ಹತ್ರ ಒಂದು 3-4 ತಿಂಗಳಿಂದ ಇವತ್ತೇ ಫಸ್ಟ್ ಜಾಯ್ನ್ ಆಗಿನಿ ಸರ್. ಅದು ಯಾವ ಡೇಟ್ ಎಲ್ಲ ನೋಡ್ಕೊಂಡ್ಬಿಟ್ಟು ಅಲ್ಲ, ಪ್ಲಾನ್ ಮಾಡ್ತೀನಿ ಡೇಟ್ ಇನ್ನು ಫೈನಲೈಸ್ ಮಾಡೋ ಮುಂಚೆನೇ ಇದು ರೆಕಾರ್ಡಿಂಗ್ ಮಾಡ್ತಾ ಇದ್ದೀನಿ. ನಮ್ಮ ಜನರಿಗೆ ಗೊತ್ತಾಗ್ಲಿ ಈ 3 ಡೇಸ್ ಕ್ಯಾಂಪ್ ಅಂತ. ಓಕೆ, ಆಮೇಲೆ ಡೇಟ್ ಫೈನಲೈಸ್ ಮಾಡಿದಾಗ ತಿಳಿಸ್ತೀನಿ ಸ್ನೇಹಿತರೆ. ವೆಯ್ಟ್ ಫಾರ್ ದ ಡೇಟ್ಸ್. ಸೊ ನೀವೇನು ಮಾಡಬೇಕು, ಯೂಟ್ಯೂಬ್ನಲ್ಲಿ ಸಬ್ಸ್ಕ್ರೈಬ್ ಮಾಡಿ. ನಮ್ಮ ಒಂದು ಇದರಲ್ಲಿ ಕಮ್ಯುನಿಟಿ ಇರ್ತದೆ, ಅದರಲ್ಲಿ ಪೋಸ್ಟ್ ಮಾಡ್ತಾ ಇರ್ತೀನಿ. ಜೊತೆಗೆ FB ಪೇಜು, ಜಯಪ್ರಕಾಶ್ ನಾಗ್ತಿಹಳ್ಳಿ ಟೆಲಿಗ್ರಾಮ್ ಚಾನಲ್ ಇದೆ, ಅಲ್ಲಿ ನಾನು ಪೋಸ್ಟ್ ಮಾಡ್ತೇನೆ. ಎಕ್ಸೆಲ್ ಪೋಸ್ಟ್ ಮಾಡ್ತೇನೆ, ಲಿಂಕ್ಡ್ ಇನ್ನು, ಇನ್ಸ್ಟಾಗ್ರಾಮು, ಇಷ್ಟು ಕಡೆ. ಇಷ್ಟರಲ್ಲೇ ಡೇಟ್ ನಿರೀಕ್ಷೆ ಮಾಡಿ. ಅವೈಟ್ ಫಾರ್ ದ 8th ವರ್ಕ್ಶಾಪ್. 3 ಡೇಸ್ ವರ್ಕ್ಶಾಪ್, ಮೈನ್ಲಿ ಆನ್ ಪಬ್ಲಿಕ್ ಸ್ಪೀಕಿಂಗ್ ಆ್ಯಂಡ್ ಕಮ್ಯುನಿಕೇಷನ್ ಸ್ಕಿಲ್ಸ್ ಇರ್ತದೆ. ಆದರೆ ಎಷ್ಟೋ ಜನ ಹೇಳಾರೆ ನಮ್ಮ ಪರ್ಸ್ನಾಲಿಟಿನೇ ಚೇಂಜ್ ಆಗೋಗಿದೆ ಸರ್, ಪರ್ಸ್ನಾಲಿಟಿ ಟ್ರಾನ್ಸ್ಫಾರ್ಮೇಷನ್ ಆಗಿದೆ ಅಂತ ಹೇಳಿದ್ದಾರೆ. ನಿರೀಕ್ಷೆ ಮಾಡಿ. ಕಾಮೆಂಟ್ ಮಾಡಿರಿ. ನಿಮ್ಮ ಡೀಟೇಲ್ಸು ನಮ್ಮ ನಂಬರ್ ಏನು ಕೊಟ್ಟಿದ್ದೇನೆ, ಕಾಂಟ್ಯಾಕ್ಟ್ ಮಾಡಿ. ಬಾಯ್ ಬಾಯ್.